ಇಂದು ನಮ್ಮ ಸರ್ಜಿ ರೇಣುಕಾ ದೇವಧರ ಹಾಸ್ಪಿಟಲ್ ಹಾವೇರಿಯ ಮೊದಲ ಬಾರಿಗೆ ಪೇಪರ್ಲೆಸ್ ಆಗಿದೆ, ಅಂದರೆ ಕಾಗದ ರಹಿತ. ಇದು ಹಾವೇರಿಯಲ್ಲಿ ಉತ್ತರ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಕಾಗದ ರಹಿತ ಆಸ್ಪತ್ರೆ ಆಗಿದೆ. ನಮ್ಮ ಮುಖ್ಯ ಶಾಖೆ ಶಿವಮೊಗ್ಗದಲ್ಲಿ 5 ತಿಂಗಳ ಕೆಳಗೆ ಅಳವಡಿಸಿ ತುಂಬ ಯಶಸ್ವಿಯಾಗಿದ್ದೇವೆ. 5-6 ತಿಂಗಳಾಯಿತು ಅಲ್ಲಿ ಇಂಪ್ಲಿಮೆಂಟ್ ಮಾಡಿ. ವಿ ಆರ್ ಸಕ್ಸಸ್ಫುಲ್ ಇನ್ ಶಿವಮೊಗ್ಗ. ನಮಗೆ ಇದು ಹೆಮ್ಮೆ ಇದೆ, ಖುಷಿ ತಂದಿದೆ. ಯಾಕೆ ಅಂತಂದರೆ ನಾವು ಹಾವೇರಿಯಲ್ಲಿ ಆಸ್ಪತ್ರೆ ಮಾಡಿ 8 ತಿಂಗಳಾಯಿತು. 8ನೇ ತಿಂಗಳಲ್ಲಿ ನಮಗೆ ಒಂದು ಹೆಮ್ಮೆ ಇದೆ, ಖುಷಿ ಅನಿಸುತ್ತೆ. ಯಾಕೆ ಅಂತಂದರೆ ನಿಮಗೆ ದೇವಧರ ಹಾಸ್ಪಿಟಲ್ ಬಗ್ಗೆ ಗೊತ್ತು, ಪರಿಸರ ಸ್ನೇಹಿ ಅಂತ. ಡಾಕ್ಟರ್ ಜಾನ್ ದಿಯೋದರ್ ಅವರಿಗೊಂದು ಬಿರುದಿತ್ತು, ಏನಂತ, ಆರೋಗ್ಯ ಕ್ಷೇತ್ರದ ನಡೆದಾಡುವ ದೇವರು ಅಂತ. ಡಾಕ್ಟರ್ ಜಾನ್ ಸರ್ ಅವರು 2nd ಜನರೇಷನ್ ದಿಯೋದರ್ ಡಾಕ್ಟರ್, ನಿಮಗೆಲ್ಲ ಗೊತ್ತಿರಬೇಕು. ಸೊ ಅವ್ರ ಮಿಸ್ಸಸ್ ಮಾಧುರಿ ಮೇಡಮ್ ಎನ್ವಿರಾನ್ಮೆಂಟಲ್ ಫೀಲ್ಡಲ್ಲಿ, ಅಂದರೆ ಪರಿಸರ ಕ್ಷೇತ್ರದಲ್ಲಿ ಸ್ಟೇಟ್ ಅವಾರ್ಡ್. ಸೊ ಅವೆರಡನ್ನೂ ಇಟ್ಕೊಂಡು ನಾವು, ಅಂದರೆ ಆರೋಗ್ಯ ಕ್ಷೇತ್ರ ಮತ್ತು ಪರಿಸರ ಸ್ನೇಹಿ ಅಂದ್ಕೊಂಡು ನಮ್ಮ ಆಡಳಿತದಲ್ಲಿ ನಾವು ಏನು ಸುಧಾರಣೆ ತರಬೇಕು, ಅಂದರೆ ಸರಳ ಆಡಳಿತ, ಪರಿಸರ ಸಂರಕ್ಷಣೆ ಮತ್ತು ಆಧುನಿಕ ತಂತ್ರಜ್ಞಾನ ಅಳವಡಿಕೆ, ಈ 3 ಸೇರಿ ನಾವು ಕಾಗದ ರಹಿತ ಮಾಡ್ತಾ ಇದ್ದೇವೆ. ಸೊ ಇದು ಒಂದು ಕೃತಜ್ಞತೆ ಸಲ್ಲಿಸ್ತೇನೆ. ಯಾರಿಗೆ? ದೇವಧರ್ ಫ್ಯಾಮಿಲಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೇನೆ. ಇದು ಯಾಕೆ ಪರಿಸರ ಸ್ನೇಹಿ ಅಂತಂದರೆ, ತುಂಬ ಪೇಷಂಟ್ಸ್ ಹೇಳ್ತಾರೆ ಏನಂತ, ನಾವು ಇಲ್ಲಿ ಬಂದ್ರೇ ಆರಾಮಾಯಿತು. ಯಾಕೆ ಅಂತ ಕೇಳಿದಾಗ, ಇಲ್ಲ ಸರ್ ಇಲ್ಲಿ ಗಾಳಿ ಚೆನ್ನಾಗಿದೆ, ಮರಗಳು ಚೆನ್ನಾಗಿದ್ದಾವೆ ಸರ್, ಯಾವುದೇ ಕಾರಣಕ್ಕೂ ದೊಡ್ಡ ಆಲದ ಮರ ಐತಲ್ಲ ಅದನ್ನು ಮಾತ್ರ ಕೆಡೋಬೇಡ್ರಿ. ಯಾಕಂದರೆ ಅಷ್ಟು ಇತಿಹಾಸ ಇದೆ ಈ ದೇವಧರ ಹಾಸ್ಪಿಟ್ಲಲ್ಲಿ. ಸೊ ಆವಾಗ ನಾವು ಕಂಡುಕೊಂಡಿದ್ದು ಇದನ್ನು ಹೆಂಗಾರ ಮಾಡಿ ಉಳಿಸ್ಬೇಕು, ಸೊ ನಾವು ಪೇಪರ್ಲೆಸ್ ಮಾಡೋಣ. ಈ ಪೇಪರ್ಲೆಸ್ ಕಾನ್ಸೆಪ್ಟು ಯಾಕೆ ನಮಗೆ ಅಡ್ವಾಂಟೇಜಸ್ ಇದೆ ಅಂತಂದರೆ, ಪ್ರತಿ 2 ಸೆಕೆಂಡಿಗೆ ಒಂದು ಮರನ ನಾವು ಪೇಪರ್ ಉತ್ಪಾದನೆಗೆ ಬಳಸ್ತಾ ಇದ್ದೀವಿ. 2 ಸೆಕೆಂಡಿಗೆ ಒಂದು ಮರನ ಪೇಪರ್ಗೆ ಅಂತ ಉಪಯೋಗಿಸ್ತಾ ಇದ್ದೀವಿ. ಅದೇ ರೀತಿ 1 ಟನ್ ಪೇಪರ್ ಯೂಸ್ ಮಾಡೋದಕ್ಕೆ ನಮಗೆ 24 ಮರಗಳು ಬೇಕಾಗ್ತವೆ. ನಮ್ಮ ಭಾರತ ದೇಶದಲ್ಲಿ 40.5 ಕೋಟಿ ಟನ್ ಪೇಪರ್ ಉತ್ಪಾದನೆ ಆಗುತ್ತೆ ಪ್ರತಿ ವರ್ಷ. 40.5 ಕೋಟಿ ಟನ್ ಪೇಪರ್ ಉತ್ಪಾದನೆ ಆಗುತ್ತೆ. ಅದೇ ಭಾರತ ದೇಶದಲ್ಲಿ ಆರೋಗ್ಯ ಕ್ಷೇತ್ರ 5ನೇ ಸ್ಥಾನದಲ್ಲಿದೆ, ಅಂದರೆ ಪೇಪರ್ ಬಳಕೆಯಲ್ಲಿ 5ನೇ ಸ್ಥಾನದಲ್ಲಿದೆ ಆರೋಗ್ಯ ಕ್ಷೇತ್ರ. ಸೊ ನಾವು ಎಷ್ಟು ಡಿಪೆಂಡೆಂಟ್ ಆಗಿದ್ದೀವಿ ಈ ಪೇಪರಿಂದ ಅಂತಂದರೆ, ನಮ್ಮ ಹಾಸ್ಪಿಟಲ್ನಲ್ಲಿ, ನಮ್ಮ ಆಸ್ಪತ್ರೆಯಲ್ಲಿ 1,74,000 ಪೇಪರ್, A4 ಸೈಜ್ ಶೀಟ್ ಪೇಪರ್ ಏನಿದೆಯಲ್ಲ, ಈ ಥರ ಪೇಪರು ನಮಗೆ ತಿಂಗಳಲ್ಲಿ 1,74,000 ಪೇಪರ್ ಯೂಸ್ ಆಗುತ್ತೆ. ಅಂದರೆ ನಾವು ಪ್ರತಿ ತಿಂಗಳು 21 ಮರ ಕಡಿಬೇಕಾಗತ್ತೆ. ಸೊ ನಾವು ಅದನ್ನು ಯೋಚನೆ ಮಾಡಿದಾಗ 21 ಮರ ಉಳಿಸೋದು ಭಾಳ ಉತ್ತಮ ಆಗಿದೆ. ಸೊ ಅದಕ್ಕೆ ನಾವು ಏನು ಮಾಡಿದ್ವಿ, ಒಂದು ಆಪ್ಷನ್, ಬೆಸ್ಟ್ ಆಪ್ಷನ್ಗೆ ಹೋದ್ವಿ, ಪೇಪರ್ಲೆಸ್ಗೆ ಅಂತ. ಇದ್ರ ಜೊತೆಗೆ ಇದು ಮಾಡೋದಲ್ಲದೆ ಮರ ಉಳಿಸೋದಷ್ಟೇ ಅಲ್ಲ, ನೀರು ಸಹ ಸಂರಕ್ಷಣೆ ಆಗುತ್ತೆ. ಇದೇ ಪೇಪರಿಗೆ ಒಂದು ಪೇಪರ್ ಮಾಡೋದಕ್ಕೆ 10ರಿಂದ 20 ಲೀಟರ್ ನೀರು ಬೇಕಾಗುತ್ತೆ. ಈ 10ರಿಂದ 20 ಲೀಟರ್ ನೀರಲ್ಲಿ 1 ಲೀಟರ್ ನೀರು ಕಲುಷಿತವಾಗಿ ನಾವು ನದಿಗೆ ಬಿಡ್ತೀವಿ. 1 kg ಪೇಪರ್ ಹಾಳೆ ಮಾಡೋದಕ್ಕೆ ನಮಗೆ 3 kg ಕಾರ್ಬನ್ ಡೈಆಕ್ಸೈಡ್ ನಾವು ರಿಲೀಸ್ ಮಾಡ್ತೀವಿ. ಅಂದರೆ ನಾವೆಲ್ಲ ಮಾಡ್ತಿರೋದು ಪರಿಸರಕ್ಕೆ ವಿರುದ್ಧವಾಗಿ. ನಾವು ಅಷ್ಟು ಸಂರಕ್ಷಣೆ ಮಾಡಿಕೊಂಡ್ರೆ ನಮಗೆ ಅಷ್ಟು ಅನುಕೂಲ ಜಾಸ್ತಿ. ಈ ಪೇಪರ್ ನಾವು ಯೂಸ್ ಮಾಡ್ತೀವಲ್ಲ, ನೆಕ್ಸ್ಟ್ ಟೈಮ್ ಬೇಂಗ್ ಇದು ವೇಸ್ಟ್. ನಮ್ಮ ಡಾಕ್ಯುಮೆಂಟ್ಸ್ ಪ್ರಕಾರ ಮೆಡಿಕಲ್ ರೆಕಾರ್ಡ್ ಸೆಕ್ಷನ್ನಲ್ಲಿ ಈ ರೆಕಾರ್ಡ್ಸು 3 ವರ್ಷ ತನಕ ಇಡಬೇಕು. ಮೆಡಿಕಲ್ ರೆಕಾರ್ಡ್ಸಲ್ಲಿ ನಾವು 3 ವರ್ಷ ತನಕ ಇಡಬೇಕು.
ಅದೇ ನಾವು ಪೇಪರ್ಲೆಸ್ ಮಾಡಿದಾಗ, ನಾವು ಆನ್ಲೈನ್ ಹೋದಾಗ, ಈ ಟ್ಯಾಬ್ ಯೂಸ್ ಮಾಡಿದಾಗ ನಮಗೇನಾಗುತ್ತೆ, ಲೈಫ್ ಲಾಂಗ್ ಉಳ್ಕೊಂಡ್ಬಿಡುತ್ತೆ. ಅಂದರೆ ನಾವು ಗೂಗಲ್ ಕ್ಲೌಡಲ್ಲಿ ಇಟ್ಟಾಗ ನಮಗೆ ಲೈಫ್ ಲಾಂಗ್ ಸೇವ್ ಆಗುತ್ತೆ. ಇದರ ಮುಖ್ಯ ಲಾಭಗಳು ಏನದು ಅಂದರೆ ನಮಗೆ ಟೈಮ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ. ಶುಶ್ರೂಷಕಿಯರು ಅಂದರೆ ನರ್ಸಿಂಗ್ ಸ್ಟಾಫ್ ದಿನಕ್ಕೆ 3 ಶಿಫ್ಟ್ ಇರುತ್ತೆ. ಆ 3 ಶಿಫ್ಟಲ್ಲಿ ಏನಾಗುತ್ತೆ, ಪ್ರತಿ ಶಿಫ್ಟು ಒಂದು ಪೇಷಂಟಿಗೆ ಒಂದು 10 ರಿಂದ 15 ನಿಮಿಷ ಬರೀ ಡಾಕ್ಯುಮೆಂಟ್ ಮೇಂಟೈನ್ ಮಾಡೋದೇ ಆಗ್ಬಿಡುತ್ತೆ. ಸೊ BP ಬರದೆ, ಪಲ್ಸ್ ಬರದೆ, ಅದನ್ನು ಬರದೆ, ಇದನ್ನು ಬರದೆ, ಅವ್ರಿಗೆ ಏನಾಗ್ಬಿಡುತ್ತೆ, ಲಾಸ್ಟ್ 1 ಮಂತಿಂದ ನಾವು ಪೈಲಟ್ ಸ್ಟಡಿ ಅಂತ ಮಾಡಿದ್ವಿ, ಟ್ರಯಲ್ ಸ್ಟಡಿ ಅಂತ ಮಾಡಿದ್ವಿ. ಬಟ್ ಆ ಪೈಲಟ್ ಸ್ಟಡಿಯಲ್ಲಿ ನಮಗೆ ಗೊತ್ತಾಗಿದ್ದೇನು ಅಂದರೆ, ಒಂದು ನರ್ಸಿಂಗ್ ಸ್ಟಾಫು 10 ರಿಂದ 15 ನಿಮಿಷ ಯೂಸ್ ಮಾಡೋ ಬದಲು 5 ನಿಮಿಷ ಯೂಸ್ ಮಾಡ್ತಾ ಇದ್ದಾರೆ. ಒಂದು ಪೇಷಂಟಿಗೆ ರೆಕಾರ್ಡ್ಸ್ ಮೇಂಟೈನ್ ಮಾಡೋದಕ್ಕೆ ಇವಾಗ 10 ನಿಮಿಷ ಸೇವ್ ಆಗ್ತಾ ಇದೆ. ಎಷ್ಟು ಸೇವ್ ಆಗುತ್ತೆ ಅಷ್ಟು ಪೇಷಂಟ್ ಕೇರು ನಮಗೆ ಜಾಸ್ತಿ ಆಗುತ್ತೆ. ಎವ್ರಿ ಶಿಫ್ಟಲ್ಲೂ ಒಂದೊಂದು ಪೇಷಂಟಿಗೆ 10 ನಿಮಿಷ ಎಕ್ಸ್ಟ್ರಾ ಸಿಗ್ತಾ ಇದೆ ನರ್ಸಿಂಗ್ ಸ್ಟಾಫಿಗೆ. ಅದನ್ನು ಭಾಳ ನೋಡ್ಕೊಂಡಿದ್ವಿ ಈ 1 ಮಂತ್ ಟ್ರಯಲಲ್ಲಿ. ಭಾಳ ಹೆಲ್ಪ್ ಆಯಿತು. ಒಂದು ಟೈಮ್ ಕನ್ಸಂಪ್ಷನ್ ಆಯಿತು,